ಬಿಕ್ಲು ಶಿವ ಕೊಲೆ ಕೇಸ್ಗೆ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ರಿಯಲ್ ಎಸ್ಟೇಟ್ ಏರಿಯಾ ವ್ಯಾಪ್ತಿ ಜಗಳಕ್ಕೆ ಕೊಲೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಿತ್ತಗನೂರಿನಲ್ಲಿ 1.5 ಎಕರೆ ಜಮೀನಿಗಾಗಿ ಬಿಗ್ ಫೈಟ್ ಆಗಿದೆ. ನಮ್ಮ ಏರಿಯಾದಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಡ ಹೀಗಂತ ವಾರ್ನ್ ಅನ್ನ ಮಾಡಲಾಗಿತ್ತಂತೆ. ಬಿಕ್ಲು ಶಿವನಿಗೆ ಜಗ್ಗನ ಆಪ್ತ ಕಿರಣ್ ವಾರ್ನ್ ಮಾಡಿರ್ತಾನೆ. ರಿಯಲ್ ಎಸ್ಟೇಟ್ ಮಾಡಬೇಡ ಅನ್ನೋದಕ್ಕೆ ನೀನ್ಯಾರು ಅಂತ ಪ್ರಶ್ನೆಯನ್ನ ಮಾಡಿರ್ತಾನೆ ಬಿಕ್ಲು ಶಿವ. ಕಿರಣ್ಗೆ ಆವಾಸ್ ಹಾಕಿದ್ನಂತೆ ಬಿಕ್ಲು ಶಿವ. ಇನ್ನು ಬಿಕ್ಲು ಶಿವ ನನ್ನನ್ನ ಮುಗಿಸ್ತಾನೆ ಅಂತ ಕಿರಣ್ ಹೆದರುತ್ತಾನೆ. ರೌಡಿ ಶೀಟರ್ ಬಿಕ್ಲು ಶಿವನನ್ನ ಮುಗಿಸೋದಕ್ಕೆ ಪಕ್ಕಾ ಪ್ಲಾನ್ ಅನ್ನ ಹಾಕೊಳ್ತಾನೆ ಕಿರಣ್. ಇನ್ನು ಪಕ್ಕಾ ಪ್ಲಾನ್ ಅಂತೆ ಸ್ಕೆಚ್ ಹಾಕಿ ಬಿಕ್ಲು ಶಿವನ ಮರ್ಡರ್ ಮಾಡಿದ್ದಾನೆ ಕಿರಣ್. ಆಂಬ್ಯುಲೆನ್ಸ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಏನಾಯ್ತು ಗೊತ್ತಿಲ್ಲ, ಕುರಿ ಕದಿದಂಗೆ ಕದಿದ್ದಾರೆ. ಅದು ಹಿಂಗೆ ಆಂಬ್ಯುಲೆನ್ಸ್ ಇರುವಾಗ ಬೆಶಿ ತಂದು ಫುಲ್ ಕವರ್ ಮಾಡಿ ತಗೊಂಡು ಹೋಗಿದ್ದಾರೆ. ಸೆಂಟ್ರಲ್ಲಿ ಏನಾಗಿದೆ, ಫುಲ್ ಕೈ ಹೊಟ್ಟೆಲ್ಲ ಹಿಂಗೆ ಕಿಲ್ದು ಎಲ್ಲ ಪಾರ್ಟ್ಸ್ ಎಲ್ಲ ಹಾಕ್ಬಿಟ್ಟಿದೆ. ಅದು ನಾವು ಬಾಯಿ ಬಿಟ್ಟು ಹೇಳ್ಬಾರ್ದು, ಯೂರಿನ್ ಕಡೆನೂ ಕಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕೈಮ ಕೊದ್ದಂಗೆ ಹಾಸ್ಪಿಟಲ್. ರಿಯಲ್ ಎಸ್ಟೇಟ್ ಹಾಗೆ ಜಮೀನು ವಿಚಾರಕ್ಕೆ ಇಲ್ಲಿ ಬಿಕ್ಲು ಶಿವನನ್ನ ಕೊಲೆಗೈಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಿತ್ತಗನೂರಿನಲ್ಲಿ 1.5 ಎಕರೆ ಜಮೀನು ಇರುತ್ತೆ. ಆ ಜಮೀನಿಗೆ ಫೈಟ್ ಆಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಏನೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಈತನೇ ಕಿರಣ್. ಜಗದೀಶ್ನ ಪರಮಾಪ್ತನಾಗಿರ್ತಾನೆ ಈ ಕಿರಣ್. ಸೊ ಈತನಿಂದಲೇ ಸ್ಕೆಚ್ ಹಾಕಿ ಬಿಕ್ಲು ಶಿವನನ್ನ ಹತ್ಯೆಗೈಯಲಾಗಿದೆ. ಒಟ್ಟು 3 ಜನ ಮಾಲೀಕರಿರ್ತಾರೆ. ಆ 1.5 ಎಕರೆ ಜಮೀನಿಗೆ ನದಾಫ್ ಅನ್ನುವಂಥ ಬಳಿ ಬಿಕ್ಲು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ. ಮತ್ತೊಬ್ಬ ಮಾಲೀಕ ಕೂಡ ಇರ್ತಾನೆ ರವಿ ಅಂತ, ಅವನಿಂದನೂ ಕೂಡ ಅಗ್ರಿಮೆಂಟ್ ಮಾಡಲಾಗಿರುತ್ತೆ. ಆದರೆ ರವಿ ಬೆನ್ನಿಗೆ ಜಗದೀಶ್ ಅಲಿಯಾಸ್ ಜಗ್ಗನ ಆಪ್ತ ಕಿರಣ್ ಬೆನ್ನಿಗೆ ನಿಂತಿರ್ತಾನೆ. ಜಮೀನಿಗಾಗಿ ಕಿರಣ್ ಮತ್ತು ಬಿಕ್ಲು ಶಿವನ ಮಧ್ಯೆ ಗಲಾಟೆಯಾಗಿ ಗಲಾಟೆಯ ನಂತರದಲ್ಲಿ ಬಿಕ್ಲು ಶಿವನ ಮರ್ಡರ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಚಪ್ಪ. ಈ ಪ್ರಕರಣ ಕ್ಷಣಕ್ಕೂ ಕೂಡ ಒಂದಲ್ಲ ಒಂದು ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಇದೀಗ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಇಲ್ಲಿ ಗಲಾಟೆಯಾಗಿ ಬಿಕ್ಲು ಶಿವನನ್ನ ಮರ್ಡರ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನ್ ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ? ಶಕುಂತಲಾ, ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಹತ್ಯೆ ಹಿಂದಿನ ಕಾರಣ ಏನು ಅನ್ನೋದು ಸದ್ಯಕ್ಕೆ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಕಿತ್ತಗನೂರಿನಲ್ಲಿ ಸುಮಾರು 1.5 ಎಕರೆಯಷ್ಟು ಜಮೀನಿದೆ. ಆ ಜಮೀನಿಗೆ ಒಟ್ಟು 3 ಜನ ಮಾಲೀಕರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 3 ಜನ ಮಾಲೀಕರಲ್ಲಿ ಪ್ರಮುಖ ಮಾಲೀಕರಾದಂತಹ ನದಾಫ್ ಎಂಬಾತನ ಬಳಿಗೆ ಬಿಕ್ಲು ಶಿವ ಅಗ್ರಿಮೆಂಟ್ ಅನ್ನು ಮಾಡಿಸ್ಕೊಂಡು ಸಹಿಯನ್ನ ಮಾಡಿಸ್ಕೊಂಡಿರ್ತಾನೆ. ಮತ್ತೊಬ್ಬ ಮಾಲೀಕನ ಜೊತೆಗೆ ರವಿ ಎಂಬಾತ ಸಹಿಯನ್ನ ಮಾಡಿಸ್ಕೊಂಡಿರ್ತಾನೆ, ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂಡಿರ್ತಾನೆ. ಹಾಗಾಗಿ ಈ ಜಮೀನು ಯಾರಿಗೆ ಸೇರ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿ ಅದ್ರ ಜೊತೆಗೆ ಬಿಕ್ಲು ಶಿವ ಇಬ್ಬರ ಮಧ್ಯೆ ಒಂದಿಷ್ಟು ಪೈಪೋಟಿ ಕೂಡ ಶುರುವಾಗತ್ತೆ. ಇದಾದ ನಂತರದಲ್ಲಿ ರವಿ ಬೆನ್ನಿಗೆ ಜಗ್ಗು ಅಲಿಯಾಸ್ ಜಗದೀಶ್ ಏನಿರ್ತಾನೆ ಆತನ ಆಪ್ತನಾಗಿರುವಂತ ಕಿರಣ್ ನಿಲ್ತಾನೆ. ಅಂದ್ರೆ ಬಿಕ್ಲು ಶಿವ ಭಾರತೀಯ ನಗರದಿಂದ ಬಂದ್ಬಿಟ್ಟು ಕಿತ್ತಗನೂರಿನಲ್ಲಿ ರಿಯಲ್ ಎಸ್ಟೇಟ್ ಅನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ಲೋಕಲ್ ಆಗಿರುವಂತಹ ಜಗದೀಶ್ ಆಗಿರೋ ಜಗ್ಗ ಜೊತೆಗೆ ಕಿರಣ್ ಏನಿದ್ದಾನೆ ನಮ್ಮ ಏರಿಯಾಕ್ಕೆ ಬಂದು ಆತ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾನಲ್ಲ ಅಂತ ಹೇಳಿ ಒಂದಿಷ್ಟು ಮಾತುಕತೆಗಳು ಕೂಡ ಆ ಏರಿಯಾದಲ್ಲಿ ನಡೆಯುತ್ತೆ. ಈ ವಿಚಾರವಾಗಿ ಯಾಕೆ ನಾನು ಕಿತ್ತಗನೂರಿನಲ್ಲಿ ಜಗದೀಶ್ ಅವರ ಊರಿಗೆ ಬಂದು ರಿಯಲ್ ಎಸ್ಟೇಟ್ ಅನ್ನ ಮಾಡಬಾರ್ದ ಅಂತ ಹೇಳಿ ಬಿಕ್ಲು ಶಿವ ಕೂಡ ಚಾಲೆಂಜ್ ಆಗಿ ತೆಗೆದುಕೊಂಡಿರ್ತಾರೆ. ಆದ್ರೆ ಇತ್ತೀಚೆಗೆ ಆ ಇಡೀ ಜಮೀನಿಗೆ 1.5 ಎಕರೆ ಜಮೀನು ಏನಿದೆ ಆ ಇಡೀ ಎಕರೆಗೆ ರವಿ ಎಂಬಾತ ಕಾಂಪೌಂಡ್ ಅನ್ನ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾನೆ. ಕಾಂಪೌಂಡ್ ಹಾಕ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಬಿಕ್ಲು ಶಿವ ತಮ್ಮ ಹುಡುಗರನ್ನ ಕರ್ಕೊಂಡು ಹೋಗಿ ಕಿತ್ತಗನೂರಿನಲ್ಲಿ ಆ ಜಮೀನಿಗೆ ಹಾಕಿದಂತ ಕಾಂಪೌಂಡ್ ಎಲ್ಲವನ್ನ ಕೂಡ ತೆರವು ಮಾಡ್ತಾನೆ. ಹಾಗಾಗಿ ಅಲ್ಲಿಂದ ಇದ್ದಂತಹ ಪೈಪೋಟಿ ಜೊತೆಗೆ ವೈಷಮ್ಯ ಮತ್ತಷ್ಟು ಜಾಸ್ತಿ ಆಗತ್ತೆ. ಅದಾದ ನಂತರದಲ್ಲಿ ಕಿರಣ್ ಅನ್ನ ಹೇಗಾದ್ರು ಮಾಡಿ ಮುಗಿಸ್ಲೇಬೇಕು ಅಂತ ಹೇಳಿ ಬಿಕ್ಲು ಶಿವ ಪ್ಲಾನ್ ಅನ್ನ ರೂಪಿಸ್ಕೊತಾ ಇದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಬಿಟ್ರೆ ನನ್ನನ್ನೇ ಹೊಡಿತಾನೆ ಅಂತ ಹೇಳಿ ಜಗದೀಶ್ ಒಂದು ಸಹಾಯವನ್ನ ಪಡೆದುಕೊಂಡು ಕಿರಣ್ ಬಿಕ್ಲು ಶಿವವನ್ನ ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಸಂಗತಿ ಈಗ ಪೊಲೀಸರ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಶಕುಂತಲಾ, ಧನ್ಯವಾದ ರಾಚಪ್ಪ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಇತ್ತ ಬಿಕ್ಲು ಶಿವು ಕೊಲೆ ಪ್ರಕರಣ ಸಾಕಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ. ಇದೀಗ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ಬಿಕ್ಲು ಶಿವು ಕೊಲೆ ಪ್ರಕರಣ. ಭೈರತಿ ಬಸವರಾಜ್ ವಿರುದ್ಧ ದೂರು ಕೊಟ್ಟಿಲ್ಲ ಅಂತ ಶಿವು ತಾಯಿ ಹೇಳ್ತಾ ಇದ್ದಾರೆ. ಪೊಲೀಸರೇ ಹೆಸರನ್ನ ಹಾಕೊಂಡಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ ಬಗ್ಗೆನೂ ಕೂಡ ದೂರನ್ನ ಕೊಟ್ಟಿಲ್ಲ ಅಂತ ವಿಜಯಲಕ್ಷ್ಮಿ ಅವರು ಹೇಳ್ತಿದ್ದಾರೆ. ನನಗೇನೂ ಗೊತ್ತಿಲ್ಲ ಅಂದ್ರೆ ನಾನು ಯಾರ ಹೆಸರು ಹೇಳಲಿ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಾನು ನನ್ನ ಮಗ ಶಿವು ಕೊಲೆಯಾದಂತಹ ಟೆನ್ಷನ್ ಅಲ್ಲಿದೆ. ಕೊಲೆ ಮಾಡಿದನ್ನ ನೋಡ್ದೆ ಅನ್ನಿ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದ್ರು.
ಅಂತ ಹೇಳಿದ್ದಾರೆ. ಇಲ್ಲ ಸರ್, ಅದೆಲ್ಲ ಅವ್ರೇ ಹಾಕೊಂಡಿದ್ರು ಸರ್, ಪೊಲೀಸ್ ಅವ್ರು ಹಾಕೊಂಡಿದ್ರು ಸರ್. ಇವ್ರು ಕೇಳಿದ್ರೆ ನೀ ಮೊಬೈಲಲ್ಲಿ ಮಾತಾಡ್ತಿದ್ಯಾ, ಅದನ್ನು ನನಗೆ ಒಂಥರ ಭಯ ತೋರ್ಸೋದು. ನನ್ನ ಹೆಸರು ಅಷ್ಟು ನಾನು ತುಂಬ ಟೆನ್ಷನ್ ಅಂದರೆ ನನ್ನ ಜ್ಞಾಪಕ ನಮಗಿಲ್ಲ ಸರ್. ಯಾವತ್ತು ಅವ್ರ ಹೆಸರು ಹೇಳ್ತಾರೆ, ಇವನ ಹೆಸರು ಹೇಳಿದಾನಮ್ಮ, ಇವನ ಹೆಸರು ಅವ ಏನೋ ನಾನು ಅಣ್ಣಿರ್ಬೇಕು ಏನೋ ಗೊತ್ತಿಲ್ಲ ಸರ್. ನೋಡಿ ನಮ್ಮ ಸೊಸೆ ಇದೆ, ಅಣ್ಣನ ಅಲ್ಲೇ ಇದ್ರು ನನ್ನ ಜೊತೆಲಿ. ನಮ್ಮ ಮಗ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ, ಅದ್ರಲ್ಲಿ ಇರ್ತದಂತೆ, ಅದ್ರಲ್ಲಿ ಇದೆ, ಅವ್ರ ಹೆಸರಲ್ಲೇ ಇದೆ ಅಂತ ಹೇಳಿದ್ರು. ಇವಾಗ ನಾನು ಯಾರ ಹೆಸರು ಕೊಟ್ಟಿಲ್ಲ ಸರ್, ಯಾರ ಹೆಸರು ಕೊಟ್ಟಿಲ್ಲ, ಏನು ಗೊತ್ತಿಲ್ಲ ಅಂದ್ಮೇಲೆ ನಾನು ಯಾರ ಹೆಸರು ಕೇಳೋ. ಅವಾಗ ಏನು ಹೇಳಿದ್ರು, ಈ ಥರ ಕಂಪ್ಲೇಂಟ್ ಕೊಟ್ರಮ್ಮ ಇದಾಗಲ್ಲ, ನೀವು ನಾನು ಇದೆಲ್ಲ ನೋಡಿದೆ, ಅದೆಲ್ಲ ನೋಡಿದೆ ಅಂತ ನೀನು ಕೇಳು, ಅದೆಲ್ಲ ಬರೆದ್ರೆ ನಿಮ್ಗೆ ಕೇಸ್ ಸ್ಟ್ರಾಂಗ್ ಅಂತ. ಅವಾಗ ಏನು ನಮ್ಗೆ ಹುಚ್ಚಿಡಿದಿತ್ತು, ನಮ್ಮ ಮಗ ಹಿಂಗೆ ಆಗ್ಬಿಟ್ಟೆ, ಜ್ಞಾಪಕ ಎಲ್ಲ ಅವನ ಬಾಡಿ ಮೇಲೆ ಇತ್ತು. ಅವನು ಏನಿರ್ಬೇಕು, ನಾನು ಇರ್ಬೇಕು ಸರ್. ಅದೆಲ್ಲ ನಾನು ಖಂಡಿತಾಗಿ ಸರ್ ಅವ್ರು ಬರ್ಕೊಂಡತ್ರ ನಾನು ಅದೆಲ್ಲ ಹೆಸರು ಮೆನ್ಷನ್ ಮಾಡಿಲ್ಲ, ನಾನು ಯಾರ ಬಗ್ಗೆನೂ ನಾನು ಕಂಪ್ಲೇಂಟ್ ಮಾಡಿಲ್ಲ. ಯಾರಾಗಿರಲಿ ನಮ್ಮ ಮಗನಿಗೆ ಈ ಥರ ಆಗಿರೋಕ್ಕೆ ಖಂಡಿತ ಅವನಿಗೆ ಒಂದು ನ್ಯಾಯ ಬೇಕು. ಅವ್ರ ಮಕ್ಕಳಿಗೆ ಸೇಫ್ಟಿ ಕೊಡಬೇಕು, ಭವಿಷ್ಯ ಬೇಕು. ಅವ್ರ ಮಕ್ಕಳಿಗೆ ಸ್ಟಡೀಸ್ಗೂ ಇದಕ್ಕೂ ನಮ್ಮ ಸೊಸೆಗೆ, ನಮಗೆ, ನಮ್ಮ ಮಗನಿಗೆ ಯಾವ ತೊಂದರೆ ಯಾರು